ದ್ವಿತೀಯ ಪಿಯುಸಿ ಪ್ರಶ್ನೆ ಪತ್ರಿಕೆ ಈ ವರ್ಷವೂ ಕೂಡ ಲೀಕ್ ಆಗಿದೆ. ಕಳೆದ ವರ್ಷ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಂತಹ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸುದ್ದಿಯಾಗಿತ್ತು. ಅದಾದ ನಂತರ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ತೀವಿ ಅಂತ ಸರ್ಕಾರ ಹೇಳಿದ್ರು ಕೂಡ ಈ ಬಾರಿ ನಡೀತಾ ಇರತಕ್ಕಂಥ ದ್ವಿತೀಯ ಪಿಯುಸಿ ಪ್ರಶ್ನೆ ಪತ್ರಿಕೆಯೂ ಕೂಡ ಸೋರಿಕೆಯಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಮರ್ಸ್ ವಿಭಾಗದ ಅಕೌಂಟೆನ್ಸಿ ಪ್ರಶ್ನೆ ಪತ್ರಿಕೆ ಈ ಬಾರಿ ಸೋರಿಕೆಯಾಗಿದೆ. ಕಳೆದ ಬಾರಿ ಕೆಮಿಸ್ಟ್ರಿ ಪ್ರಶ್ನೆ ಪತ್ರಿಕೆ ಮತ್ತು ಫಿಸಿಕ್ಸ್ ಪ್ರಶ್ನೆ ಪತ್ರಿಕೆ ಸೈನ್ಸ್ ವಿಭಾಗದಲ್ಲಿ ಲೀಕ್ ಔಟ್ ಆಗಿತ್ತು. ಅದಾದ ನಂತರ ಆಗಿನ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಅವರನ್ನ ರಾಜೀನಾಮೆ ಕೊಡಿಸುವ ಹಂತಕ್ಕೂ ಕೂಡ ಈ ಒಂದು ಘಟನೆ ಹೋಗಿತ್ತು. ಅದಾದ ನಂತರ ಇದನ್ನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತನಿಖೆಗೆ ಒಳಪಡಿಸಲಾಗಿತ್ತು. ಅನೇಕ ಲೀಕಾಸುರರನ್ನ ಬಂಧಿಸಿ ಜೈಲಿಗೆ ಅಟ್ಟಲಾಗಿತ್ತು. ಇಷ್ಟೆಲ್ಲ ಆದ ನಂತರ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಕ್ಕೆ ಕಡಿವಾಣ ಬಿದ್ದಿದೆ ಅಂತ ಅನ್ಕೊಂಡಿದ್ರು. ಆದರೆ ಈ ವರ್ಷ ಕೂಡ ದ್ವಿತೀಯ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿಯ ಗಾಂಧಿ ಮೆಮೋರಿಯಲ್ ಪಿಯು ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಪರೀಕ್ಷಾ ಸಂದರ್ಭದಲ್ಲಿ ವಾಟ್ಸಪ್ ಮೂಲಕ ಪ್ರಶ್ನೆ ಪತ್ರಿಕೆ ಹರಿದಾಡಿದೆ. ದೇಶದ ರಾಜಕೀಯ ದಿಕ್ಸೂಚಿಯಂತೆ ಹೇಳಲಾಗ್ತಾ ಇದ್ದಂತಹ ಉತ್ತರ ಪ್ರದೇಶದ ಚುನಾವಣೆ ಅತ್ಯಂತ ವಿಚಿತ್ರ ರೀತಿಯಲ್ಲಿ ಬಹುಶಃ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅದರ ಫಲಿತಾಂಶವನ್ನ ಹೊರಕ್ಕೆ ಕೊಟ್ಟಿದೆ. ಇಡೀ ಉತ್ತರ ಪ್ರದೇಶವೇ ಒಮ್ಮೆಲೆ ಎದ್ದು ನಿಂತು ಮತವನ್ನ ಹಾಕಿರುವ ರೀತಿ ಕಾಣಿಸ್ತಾ ಇದೆ. ದೇಶದ ಹೃದಯ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದಿಗ್ವಿಜಯ ಕಂಡಿದೆ. ಎಲ್ಲರ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡಿದೆ. ಮಹಾ ಫಲಿತಾಂಶ ಮೋದಿ ಪಡೆಯನ್ನು ಸಂಭ್ರಮದ ಅಲಿಯಲ್ಲಿ ತೇಲಿಸಿದೆ.